ಏನು ಮಾನ್ಯ ಪಾರ್ಲಿಮೆಂಟ್ ಲೀಡರ್ ಆಫ್ ಅಪೋಸಿಷನ್ ಶ್ರೀ ರಾಹುಲ್ ಗಾಂಧಿಯವರು ಇಡೀ ದೇಶಾದ್ಯಂತ BJPಯವರು ಕಳೆದ 11 ವರ್ಷದಿಂದ ನಿರಂತರವಾಗಿ ಎಲೆಕ್ಷನ್ ರಿಗ್ಗಿಂಗ್ ಮಾಡುವಂಥದ್ದು, EVMನ ಟಿಲ್ಟ್ ಮಾಡುವಂಥದ್ದು, EVMನ ಮ್ಯಾನಿಪುಲೇಟ್ ಮಾಡಿ ಚುನಾವಣೆನ ಗೆಲ್ಲುವಂಥದ್ದಕ್ಕೆ ಏನು ನಿರಂತರವಾಗಿ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನಲ್ಲೂ ಕೂಡ ನಾನು ಸ್ಪರ್ಧೆ ಮಾಡಿದ್ದೆ. ಇಲ್ಲಿಯೂ ಕೂಡ ಒಂದಷ್ಟು ನ್ಯೂನತೆ ಆಗಿರೋದನ್ನ ನಾನು ಪಟ್ಟಿ ಮಾಡಿದ್ದೇನೆ. ಈ ಥರದ ಒಂದು ಬುಕ್ಕನ್ನು ತಯಾರಿ ಮಾಡಿದ್ದೇನೆ. ಇದರಲ್ಲಿ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ನಾನು ಹಂಚ್ಕೊಳ್ಳುವಂಥದ್ದಕ್ಕೆ ಬದ್ಧನಾಗಿದ್ದೇನೆ. ಮಾನ್ಯ ರಾಹುಲ್ ಗಾಂಧಿ ಅವರಿಗೆ 8ನೇ ತಾರೀಕು ನಮ್ಮದೇನು ಬೆಂಗಳೂರಲ್ಲಿ ಸಭೆ ಇದೆ. ಅದಲ್ಲದೆ ಎಲೆಕ್ಷನ್ ಕಮಿಷನ್ಗೆ ಏನು ದೂರು ಕೊಡುವಂಥದ್ದು ಇದ್ದೀವಿ. ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನ ಸೇರಿಸಿ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಇಲ್ಲಿ ಒಂದು ಉದಾಹರಣೆ ನಾನು ನಿಮ್ಗೆ ಹೇಳ್ತೀನಿ. ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗೆ ಒಟ್ಟು 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳು ಬರ್ತವೆ. 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಿಂದ ಒಟ್ಟು 2222 ಬೂತ್ಗಳಿದ್ದಾವೆ. 2202 ಬೂತ್ಗಳಿದ್ದಾವೆ. ಒಟ್ಟು 23 ಲಕ್ಷ ಮತದಾರರಿದ್ದರು. ಇದರಲ್ಲಿ ಬೂತ್ ವೈಸು ನಾನು ಅಸೆಸ್ ಮಾಡಿದ್ದೀನಿ. ನಾನು ನಮ್ಮ ಸೋಷಿಯಲ್ ಮೀಡಿಯಾ ಇನ್ಚಾರ್ಜು ಹೇಮಂತ್ ಕುಮಾರ್ ಅವರು ಎಲ್ಲ ಸೇರಿಕೊಂಡು ಕಳೆದ 4 ತಿಂಗಳಿಂದ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸ್ಪಾಟ್ಗೆ ಹೋಗಿ ಒಂದಷ್ಟು ನಿಜವಾದ ಸಂಗತಿಯನ್ನು ಇಲ್ಲಿ ಪಟ್ಟಿ ಮಾಡಿದ್ದೇವೆ. 2202 ಬೂತ್ಗಳ ಪೈಕಿ 292 ಬೂತ್ಗಳಲ್ಲಿ ರಿಗ್ಗಿಂಗ್ ಆಗಿರುವಂಥದ್ದಕ್ಕೆ, BJPಯು ರಿಗ್ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಒಂದು ದಾಖಲೆಗಳನ್ನು ನಾವು ತಯಾರಿ ಮಾಡಿದ್ದೇವೆ. 292 ಬೂತ್ಗಳಲ್ಲಿ ಒಟ್ಟು ಮತದಾರರು 1,45,616 ಓಟು. 2202 ಬೂತ್ಗಳ ಪೈಕಿ 292 ಬೂತ್ಗಳು. ಅದರಲ್ಲಿ ಭಾಳ ಪ್ರಮುಖವಾಗಿ ಚಾಮರಾಜ, ಕೃಷ್ಣರಾಜ, ಮಡಿಕೇರಿ, ವಿರಾಜಪೇಟೆ ಈ 4 ಕಾನ್ಸ್ಟಿಟ್ಯೂನ್ಸಿಗಳ ಬೂತ್ಗಳಿವು. ಚಾಮರಾಜ, ಕೃಷ್ಣರಾಜ, ಮಡಿಕೇರಿ ವಿಧಾನಸಭಾ, ವಿರಾಜಪೇಟೆ ವಿಧಾನ ಕ್ಷೇತ್ರದಲ್ಲಿ ಆಗಿರುವಂಥ 292 ಬೂತ್ಗಳು ಬಹುತೇಕ ಈ 4 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸೇರಿದ್ದಿರುವಂಥ. ಒಟ್ಟು ಬೂತಿನ ವ್ಯಾಪ್ತಿಗೆ ಬರುವಂಥ ಮತಗಳಾಗಿರುವಂಥದ್ದು 1,45,616 ಓಟ್ ಆಗಿದೆ. 1,45,616 ಓಟಿನ ಪೈಕಿ ಕಾಂಗ್ರೆಸ್ ಪಕ್ಷ ನನಗೆ ಬಂದಿರುವಂಥ ಮತ ಬರೀ 27,522. 27,522. 1,45,616 ಓಟಲ್ಲಿ ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿ ನನಗೆ ಬಂದಿರುವಂಥ ಮತ ಬರೀ 27,522. BJPಗೆ ಬಂದಿರುವಂಥ ಮತ 1,18,094 ಮತ. ದಿಸ್ ಈಸ್ ದ ವಿನ್ನಿಂಗ್ ಮಾರ್ಜಿನ್ ಆಫ್ BJP. ಇಲ್ಲಿ ನಾನು 2023 ಚುನಾವಣೆ ಅಸೆಂಬ್ಲಿ ಚುನಾವಣೆಯನ್ನು ತಗೊಂಡಿದ್ದೀನಿ. 2023 ಅಸೆಂಬ್ಲಿ ಚುನಾವಣೆ 292 ಬೂತ್ಗಳ ಅಸೆಸ್ ಮಾಡಿದ್ದೀನಿ. 2018 ಚುನಾವಣೆಯ 292 ಬೂತ್ಗಳನ್ನು ಅಸೆಸ್ ಮಾಡಿದ್ದೀನಿ. 2019 ಚುನಾವಣೆಯ ರಿಸಲ್ಟ್ನ 292 ಬೂತ್ಗಳ ಅಸೆಸ್ ಮಾಡಿದ್ದೀವಿ. ನಮಗೆ ಯಾವ ಕಾಲದಲ್ಲೂ ಕರ್ನಾಟಕದಲ್ಲಿ ಒಂದೇ ಒಂದು ಸೀಟನ್ನು 2019ರಲ್ಲಿ ಗೆದ್ದ ಸಂದರ್ಭದಲ್ಲೂ ಈ 292 ಪೈಕಿ ಬೂತ್ಗಳಲ್ಲಿ ಯಾವ ಕಾಲದಲ್ಲೂ ನಮಗೆ ಬಿಲೋ 40%, 45% ಬಂದಿದ್ದಿಲ್ಲ. ಟೋಟಲ್ ಪೋಲ್ಡ್ ವೋಟಲ್ಲಿ ಕನಿಷ್ಠ ನಮಗೆ 40, 45, 50% ವೋಟ್ಗಳನ್ನು ಬರುವಂಥದ್ದು. ಕೆಲವೊಮ್ಮೆ ನಮಗೆ 60% ಬರ್ತಿತ್ತು, ಕೆಲವೊಮ್ಮೆ ಅವ್ರಿಗೆ 40% ಹೋಗ್ತಿತ್ತು, ಕೆಲವೊಮ್ಮೆ ನಮಗೆ 45 ಬರೋದು, ಅವ್ರಿಗೆ 55 ಹೋಗೋದು, ಈ ಥರ ಆಗ್ತಿತ್ತು. ಈಗ ಇಟ್ ಹಸ್ ಕಮ್ ಡೌನ್ ಟು 10%. ಓನ್ಲಿ 10% ದ ಟೋಟಲ್ ಪೋಲ್ಡ್ ವೋಟ್ ಇನ್ ದ ರೆಸ್ಪೆಕ್ಟಿವ್ ಬೂತ್ಸ್ ವರ್ ಪೋಲ್ಡ್ ಫಾರ್ ಕಾಂಗ್ರೆಸ್ ಪಾರ್ಟಿ. 90% ವೋಟ್ಸ್ ಹ್ಯಾವ್ ಗಾನ್ ಟು BJP. ನಾನು ಒಂದು ಉದಾಹರಣೆ ಕೊಡ್ತೀನಿ, ಆ ಬೂತ್ ನಂಬರು ನಾನು ಕೊಡ್ತೀನಿ. ಒಂದು ಬೂತು 750 ವೋಟ್ ಆಗಿದೆ. ಆ ಊರಲ್ಲಿ, ಆ ಬೂತಿನ ಒಳಗೆ ಬರುವಂಥ ಊರಲ್ಲಿ 15 ಜನ ಕಾಂಗ್ರೆಸ್ ಫ್ಯಾಮಿಲಿಯವರಿದ್ದಾರೆ. 15 ಮನೆ, 15 ಜನ ಅಲ್ಲ, 15 ಮನೆ ಕಾಂಗ್ರೆಸ್ ಫ್ಯಾಮಿಲಿಯವರೇ. ಹೌದು, ಕಾಂಗ್ರೆಸ್ ಕಾರ್ಯಕರ್ತರು. ಒಂದು ಮನೆಗೆ 4 ಓಟು, ಒಂದು 15, 4, 60 ಓಟು. ಎಂಥ ವರ್ಸ್ಟ್ ಪೊಸಿಷನ್ ಆದ್ರೂ ನಮ್ಗೆ ಅಟ್ಲೀಸ್ಟ್ 50 ಓಟ್ ಆದರೂ ಬರಬೇಕು, 60 ಓಟ್ ಆದರೂ ಬರಬೇಕು. ನನಗೆ ಬಂದಿರೋ 7 ಓಟು. 750ಅಲ್ಲಿ ನನಗೆ ಬರೀ 7 ಓಟ್ ಬಂದಿರೋದು. NR ಕಾನ್ಸ್ಟಿಟ್ಯೂನ್ಸಿ ಆ ಬೂತ್ಗಳು ನಾನು ನಮೂದನೆ ಮಾಡಿದ್ದೀನಿ.
ಒಂದು 5-6 ಬೂತ್ಗಳಲ್ಲಿ ಒಂದೇ ಸಮುದಾಯ ಬಿಟ್ಟರೆ ಬೇರೆ ಯಾವ ಸಮುದಾಯದವರು ಇಲ್ಲ ಅಲ್ಲಿ. ಶಾಂತಿನಗರ ಒಂದು ಸಮುದಾಯ ಬಿಟ್ಟರೆ ಬೇರೆ ಯಾವ ಸಮುದಾಯನೂ ಇಲ್ಲ. 700 ವೋಟು ಟೋಟಲ್ ಆಗಿರೋದು. ನನಗೆ 500 ಬಂದದ್ದೇ, ಬಿ ಜೆ ಪಿಗೆ 200 ಹೋಗಿದೆ. ಒಂದು ವೋಟು ಹೋಗುವಂಥದ್ದಕ್ಕೆ ಅವಕಾಶನೇ ಇಲ್ಲ. 200 ವೋಟು ಹೋಗಿರುವಂಥದ್ದು. ಇದು 100ಕ್ಕೂ 100ರಷ್ಟು ರಿಗ್ಗಿಂಗ್ ಯಾವ ಥರ ನಡೆಯುತ್ತೆ ಅನ್ನುವಂಥದ್ದು ಕೂಡ ನಾವಿಲ್ಲಿ ಮಾಡಿದ್ದೇವೆ. ಮಾಕ್ ಪೋಲಿಂಗ್ ಮಾಡ್ತಾರೆ EVMದು. ಒಂದು ದಿವಸ ಮುಂಚೆ 50 ವೋಟ್ ಹಾಕ್ತಾರೆ. 50 ವೋಟ್ನ ಮತ್ತೆ ಬಟನ್ನ ಪ್ರೆಸ್ ಮಾಡಿ ರೀಸೆಟ್ ಮಾಡಿ 0 ತರಬೇಕು. ಸುಮಾರು ಕಡೆ ಟ್ಯಾಲಿ ಆಗ್ತಾಯಿಲ್ಲ. ವೋಟ್ ಆಗಿರುವಂಥದ್ದು EVMಲ್ಲಿ ತೋರಿಸ್ತಾ ಇರುವಂಥದ್ದು 750, ವೋಟ್ ಆಗಿರುವಂಥದ್ದು 700. 50 ವೋಟ್ ಡಿಫ್ರೆನ್ಸ್ ಇದೆ. 50 ವೋಟ್ ಹೆಂಗೆ ಬಂತು? ನಂಬರ್ ಆಫ್ ಪೀಪಲ್ ವೋಟೆಡ್ ಓನ್ಲಿ 700. EVMಲ್ಲಿ ತೋರಿಸ್ತಾ ಇರುವಂಥದ್ದು 750. 50 ವೋಟು ಎಕ್ಸಸ್ ಹೆಂಗೆ ಬಂತು EVMಲ್ಲಿ? ವೋಟ್ ಆಗಿದ್ದೆಷ್ಟು? ಇವೆಲ್ಲವನ್ನು ಒಂದಷ್ಟು ಅಸೆಸ್ ಮಾಡಿ ನಾವು ಪಟ್ಟಿ ಮಾಡಿದ್ದೇವೆ. ನಾವು ರಾಹುಲ್ ಗಾಂಧಿಯವರಿಗೆ ನೇರವಾಗಿ ಕೊಟ್ಟು ಇದನ್ನು ಸೇರಿಸಿ ಎಲೆಕ್ಷನ್ ಕಮಿಷನ್ಗೆ ದೂರನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ.